ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನ ತೆಗೆದುಕೊಳ್ಳೋಣ. ಪ್ರಬಲ ಸಲ್ಫ್ಯೂರಿಕ್ ಆಮ್ಲಕ್ಕೆ ನಾವು ನೇರವಾಗಿ ನೀರನ್ನ ಬೆರೆಸಿದಾಗ ಬಹಿರ್ಉಷ್ಣಕ ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ. ಯಾವಾಗ್ಲೂ ಆಮ್ಲಗಳಿಗೆ ನೀರನ್ನ ಬೆರೆಸಬಾರ್ದು. ನೀರಿಗೆ ಆಮ್ಲವನ್ನ ನಿಧಾನವಾಗಿ ಬೆರೆಸಬೇಕು. ಈಗ ನೋಡೋಣ ಏನಾಯ್ತು. ಬಹಿರ್ಉಷ್ಣಕ ರಾಸಾಯನಿಕ ಕ್ರಿಯೆಯಾಗಿ ಈ ಆಮ್ಲಗಳು ಸಿಡಿತಾವ. ಏನಾಗ್ತಾವ್ರಿ, ಆ ಗಾಜಿನ ಕಂಟೈನರ್ ಇಂದ ಸಿಡಿತಾವ. ಅದಕ್ಕೋಸ್ಕರ ನಾವು ನಿಧಾನವಾಗಿ ನೀರಿಗೆ ಆಮ್ಲವನ್ನ ಒಂದು ಗ್ಲಾಸ್ ರಾಡ್ ಮೂಲಕ ನಿಧಾನವಾಗಿ ಬೆರೆಸ್ಬೇಕು. ಒಂದು ಬೀಕರ್ ತಗೋಬೇಕ್ರಿ, ಇಂತ ಬೀಕರ್. ಇದರಲ್ಲಿ ಒಂದು ಗ್ಲಾಸ್ ರಾಡ್ ಇಟ್ಟು ನೀರಿಗೆನೆ ಆಮ್ಲ ಹಾಕ್ಬೇಕು. ಈಗ ಏನ್ ಮಾಡಿದ್ವಿ ನಾವು ಆಗ್ಲೇ ಆಮ್ಲಕ್ಕೆ ನೀರನ್ನ ಹಾಕಿದಾಗ ಏನಾಗ್ತದ್ರಿ, ಇದು ಇದರಿಂದ ಟೆಸ್ಟ್ ಟ್ಯೂಬ್ ಇಂದ ಏನಾಗ್ತದ್ರಿ, ಚಿಮ್ತದ, ಹೊರ ಚಿಮ್ತದ. ಒಂದ್ ವೇಳೆ ಆ ಟೆಸ್ಟ್ ಟ್ಯೂಬ್ ಕೂಡ ಒಡೆದು ಹೋಗ್ಬೋದು. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕ್ರಿ, ನೀರಿಗೆ ಆಮ್ಲವನ್ನ ನಿಧಾನವಾಗಿ ಬೆರೆಸ್ಬೇಕು, ವಿನಃ ಆಮ್ಲಕ್ಕೆ ನೀರನ್ನ ಬೆರೆಸಬಾರ್ದು. ಗೊತ್ತಾಯ್ತಲ್ಲ, ನೋಡಿದ್ರಲ್ಲ.